ಚಾಮರಾಜನಗರ ಕೈ ಟಿಕೆಟ್ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಕೋಲಾರದಿಂದ ಈಗಾಗಲೇ ಮುನಿಯಪ್ಪ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಇನ್ನು ಚಾಮರಾಜನಗರದ ಕ್ಷೇತ್ರದ ಟಿಕೆಟ್ ಕೂಡ ಹಾಗಾದ್ರೆ ಫಿಕ್ಸ್ ಆಗಿದೆ. ಸುನಿಲ್ ಬೋಸ್ಗೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸುನಿಲ್ ಬೋಸ್ಗೆ ಚಾಮರಾಜನಗರದ ಟಿಕೆಟ್. ಸಚಿವ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಟಿಕೆಟ್ ಫೈನಲ್ ಆಗಿದೆ. ಅಧಿಕೃತ ಹೆಸರನ್ನ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಈಗ ಘೋಷಣೆ ಮಾಡಿದೆ. ಹೈಕಮಾಂಡ್ ಘೋಷಣೆ ಮಾಡೋದಕ್ಕೂ ಮುನ್ನವೇ ಜಿಲ್ಲಾ ಸಮಿತಿ ಈಗ ಘೋಷಣೆ ಮಾಡಿದೆ. ಏಪ್ರಿಲ್ 3ರಂದು ನಾಮಪತ್ರ ಸಲ್ಲಿಕೆಯನ್ನ ಕೂಡ ಮಾಡಲಿದ್ದಾರೆ ಸುನಿಲ್ ಬೋಸ್. ಪ್ರವಾಸದ ಪಟ್ಟಿಯನ್ನ ಬಿಡುಗಡೆ ಕೂಡ ಮಾಡಿದೆ ಈಗ ಜಿಲ್ಲಾ ಕಾಂಗ್ರೆಸ್. ಸಿಎಂ ಡಿಸಿಎಂ ಅನುಮತಿ ಮೇರೆಗೆ ಪ್ರವಾಸ ಪಟ್ಟಿ ಅನ್ನುವಂತ ಮಾತನ್ನ ಉಲ್ಲೇಖ ಕೂಡ ಈಗ ಮಾಡಲಾಗಿದೆ. ಹೈಕಮಾಂಡ್ ಘೋಷಣೆ ಮಾಡೋದು ಬಾಕಿ ಇದೆ. ಹೈಕಮಾಂಡ್ ಘೋಷಣೆಗೂ ಮುನ್ನವೇ ಈಗ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಘೋಷಣೆಯನ್ನ ಮಾಡಿರೋದು. ಚಾಮರಾಜನಗರದ ಸಚಿವ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಅಧಿಕೃತವಾಗಿ ಈಗ ಘೋಷಣೆ ಆಗಿದೆ, ಅಂತಿಮಗೊಳಿಸಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜಿಲ್ಲಾ ಕಾಂಗ್ರೆಸ್ ಈಗ ಘೋಷಣೆಯನ್ನ ಮಾಡಿದೆ. ಏಪ್ರಿಲ್ 3ರಂದು ನಾಮಪತ್ರ ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಇನ್ನೂ ಹೈಕಮಾಂಡ್ ಘೋಷಣೆ ಮಾಡಿಲ್ಲ, ಈಗಾಗಲೇ ಜಿಲ್ಲಾ ಸಮಿತಿ ಕೂಡ ಘೋಷಣೆ ಮಾಡಿರೋದು. ಚಾಮರಾಜನಗರ ಸುನಿಲ್ ಬೋಸ್ಗೆ ಫಿಕ್ಸ್. ಹಾಗಾದ್ರೆ ಏನೇನ್ ಡೀಟೇಲ್ಸ್ ಇದೆ? ಅಶ್ವಿನಿ, ಏನು ಚಾಮರಾಜನಗರ ಲೋಕಸಭಾ ಚುನಾವಣೆಗೆ ಸುನಿಲ್ ಬೋಸ್ ಅಂದ್ರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಅಂದ್ರೆ ಪಕ್ಷದ ಶಿಸ್ತಿನ ವಿಚಾರಕ್ಕೆ ಮಾತನಾಡೋದಾದ್ರೆ ಹೈಕಮಾಂಡ್ ಘೋಷಣೆಯನ್ನ ಮೊದಲು ಮಾಡಬೇಕು. ಅದಾದ ಬಳಿಕ ಏನು ಆತ ಅಧಿಕೃತ ಅಭ್ಯರ್ಥಿ ಅಂತೇಳಿ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಏನಿದೆ ಇದು ತನ್ನ ಪ್ರವಾಸದ ಪಟ್ಟಿಯನ್ನ ಈಗಷ್ಟೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಏಪ್ರಿಲ್ 3ನೇ ತಾರೀಕಿನಂದು ಬೆಳಗ್ಗೆ 11 ಗಂಟೆಗೆ ಸುನಿಲ್ ಬೋಸ್ ಅವರ ನಾಮಪತ್ರವನ್ನ ಚಾಮರಾಜನಗರದಲ್ಲಿ ಸಲ್ಲಿಸಲಾಗುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಡಿಸಿಎಂ ಮತ್ತೆ ಸಿಎಂ ಇಬ್ರು ಕೂಡ ಭಾಗಿಯಾಗಲಿದ್ದಾರೆ ಅನ್ನೋ ಒಂದು ಕಾರ್ಯಕ್ರಮದ ವಿವರಗಳನ್ನ ಒಳಗೊಂಡಂತಹ ಪಟ್ಟಿಯನ್ನ ಈಗ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬಿಡುಗಡೆ ಮಾಡಿದೆ. ಆದ್ರೆ ಹೈಕಮಾಂಡ್ ಬಿಡುಗಡೆಗೂ ಮುನ್ನವೇ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿರೋದು ನೋಡೋದಾದ್ರೆ, ಜೊತೆಗೆ ಅವರ ಹೆಸರನ್ನ ಬಿಡುಗಡೆ ಮಾಡಿರೋದು ನೋಡೋದಾದ್ರೆ ಬಹುತೇಕ ಅವರಿಗೆ ಅವರ ಹೆಸರೇ ಫೈನಲ್ ಪಟ್ಟಿಯಲ್ಲಿ ಕೂಡ ಇರಬಹುದು, ಅವರೇ ಅಂತಿಮ ಅಂತೇಳಿ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಇದೇ ಮೊದಲ ರಾಜಕೀಯ ಜೀವನವನ್ನ ಪ್ರವೇಶ ಮಾಡಿರತಕ್ಕಂತಹ ಸುನಿಲ್ ಬೋಸ್ ಅವರು ಮೊದಲನೇದಾಗಿ ಲೋಕಸಭಾ ಟಿಕೆಟ್ ಅನ್ನ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ನರಸೀಪುರದ ವಿಧಾನಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು. ನಮ್ಮಪ್ಪ ಅವರಿಗೆ ಟಿಕೆಟ್ ಕೊಡೋದು ಬೇಡ, ನನಗೆ ಕೊಡ್ಲಿ ಅಂತೇಳಿ ಅವರು ಒತ್ತಡವನ್ನು ನೀಡಿದ್ರು. ಇನ್ನು ಸುನಿಲ್ ಬೋಸ್ ಅವರು ನಾನು ನರಸೀಪುರದಲ್ಲಿ ಟಿಕೆಟ್ ಅನ್ನ ಕೊಟ್ರೆ ತಂದೆ ನಂಜನಗೂಡು ಟಿಕೆಟ್ ಅನ್ನ ತಂದೆಗೆ ನಂಜನಗೂಡು ಟಿಕೆಟ್ ಅನ್ನ ಕೊಡಿ ಅಂತೇಳಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಡಿಮ್ಯಾಂಡ್ ಅನ್ನ ಮಾಡಿದ್ರು. ಆದ್ರೆ ನರಸೀಪುರದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಫೈನಲ್ ಮಾಡಿತ್ತು. ಸುನಿಲ್ ಬೋಸ್ ಅವರು ಕೂಡ ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಮಾಜಿ ಸಂಸದರಾಗಿದ್ದಂತಹ ಧ್ರುವನಾರಾಯಣ್ ಅವರ ಪುತ್ರ ದರ್ಶನ್ ಧ್ರುವನಾರಾಯಣನ್ಗೆ ಟಿಕೆಟ್ ಅನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಸುನಿಲ್ ಬೋಸ್ ಅವರು ಟಿಕೆಟ್ ಇಂದ ವಂಚಿತರಾಗಿದ್ರು. ಅದಾದ ಬಳಿಕ ಈಗ ಲೋಕಸಭಾ ಚುನಾವಣೆಯ ಟಿಕೆಟ್ಗಾಗಿ ಪೈಪೋಟಿಯನ್ನ ಕೂಡ ಕೊಟ್ಟಿದ್ರು. ಪುಷ್ಪಾ ಅಮರನಾಥ್ ಇರಬಹುದು, ಸುನಿಲ್ ಬೋಸ್ ಇರಬಹುದು, ಒಂದಷ್ಟು ಮಂದಿ ಹೆಸರು ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣಾ ಟಿಕೆಟ್ಗಾಗಿ ಡಿಮ್ಯಾಂಡ್ ಅನ್ನ ಮಾಡಿದ್ರು. ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡುವ ಮುನ್ನವೇ ಇದೀಗ ಮೈಸೂರು ಕಾಂಗ್ರೆಸ್ ಜಿಲ್ಲಾ ಕಮಿಟಿ ಈ ಒಂದು ಸುನಿಲ್ ಬೋಸ್ ಅವರನ್ನ ಹೆಸರನ್ನ ಪಟ್ಟಿಯಲ್ಲಿ ರಿಲೀಸ್ ಮಾಡಿದೆ. ಆ ಮೂಲಕ ಬಹುತೇಕ ಮೈಸೂರು ಹೊರತುಪಡಿಸಿದಂತ ಚಾಮರಾಜನಗರ ಲೋಕಸಭಾ ಚುನಾವಣೆಯ ಟಿಕೆಟ್ ಸುನಿಲ್ ಬೋಸ್ ಅವರಿಗೆ ಅಂತೇಳಿ ಫೈನಲ್ ಆಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಚಿವ ಮಹದೇವಪ್ಪ ಅವರ ಉಸ್ತುವಾರಿಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ನಿಮ್ಮ ಮಗನನ್ನ ಗೆಲ್ಸ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ನೆನೆಯಷ್ಟೇ ಸೂಚಿಸಿದ್ದಾರೆ. ಹೀಗಾಗಿ ಟಿಕೆಟ್ ಘೋಷಣೆಯು ಮುನ್ನವೇ ಒಂದಷ್ಟು ತಮಗೆ ಸಹಾಯ ಮಾಡಿದಂತಹ ಮುಖಂಡರನ್ನ ಸನ್ಮಾನವನ್ನ ಮಾಡುವಂತ ಕೆಲಸವನ್ನು ಕೂಡ ಸುನಿಲ್ ಬೋಸ್ ಅವರು ಮಾಡಿದ್ರು. ಯಾಕಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿರ್ತಕ್ಕಂತಹ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರದಲ್ಲಿ ಈ ಬಾರಿ ನಾವು ಗೆಲ್ಲೋದು ಖಚಿತ ಅನ್ನೋ ಒಂದು ಭರವಸೆಯನ್ನು ಕೂಡ ಸುನಿಲ್ ಬೋಸ್ ಇರಬಹುದು, ಮಹದೇವಪ್ಪ ಇರಬಹುದು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯಲ್ಲಿ ಬಿಜೆಪಿ ಈ ಒಂದು ಕ್ಷೇತ್ರವನ್ನು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ರವರು
ಧ್ರುವನಾರಾಯಣರವರ ವಿರುದ್ಧ ರೋಚಕ ಗೆಲುವನ್ನ ಅಂದ್ರೆ ಕಡಿಮೆ ಅಂತರದ ಗೆಲುವನ್ನ ಸಾಧಿಸಿದ್ರು. ಆ ಮೂಲಕವಾಗಿ ಕಾಂಗ್ರೆಸ್ನ ಭದ್ರಕೋಟೆ ಅಂತಿದ್ದಂತಹ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಬಿಜೆಪಿಯ ವಶಕ್ಕೆ ಹೋಗಿತ್ತು. ಇದೀಗ ಮತ್ತೆ ಮರಳಿ ಕಾಂಗ್ರೆಸ್ನ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರ, ಹಾಗೆ ಪಕ್ಕದ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಗ್ರಾಮ ಏನಿದೆ, ಅವರು ಕೂಡ ಅಲ್ಲಿ ವೋಟರ್ಸ್ ವರ್ಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಬರುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಅಲ್ಲಿಯೂ ಕೂಡ ಪ್ರತಿಷ್ಠೆ ಇದೆ. ಅವರು ಮತ ಹಾಕುವಂತಹ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತಹ ಹಿನ್ನೆಲೆಯಲ್ಲಿ ಆ ಒಂದು ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಟಿಕೆಟ್ ಅನ್ನ ಘೋಷಣೆ ಮಾಡೋದಕ್ಕೆ ಮುನ್ನವೇ ಮೈಸೂರಿನ ಕಾಂಗ್ರೆಸ್ನ ಕಮಿಟಿ ಟಿಕೆಟ್ ಅನ್ನ ಹೆಸರನ್ನ ಘೋಷಣೆ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಶ್ವಿನಿ.